ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು LL1 ಪಾರ್ಸಿಂಗ್ ಪ್ರಾಬ್ಲಮ್ನ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದನ್ನು ಈಸಿಯಾಗಿ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಫಸ್ಟ್ ಮತ್ತು ಫಾಲೋ ಕಂಡುಹಿಡಿಯೋದಕ್ಕೆ ಬರಬೇಕು. ಸೊ ನೀವು ಇದರಲ್ಲೂ ಕೂಡ ನಾನು ಹೇಳ್ತೀನಿ, ಆದರೆ ಇನ್ನೂ ಡೀಟೇಲಾಗಿ ಕಲಿಬೇಕು ಅಂತಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಮತ್ತು ಫಾಲೋ ಕಲಿತ್ರೆ ಇನ್ನೂ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಕೊಟ್ಟಿರೋ ಕ್ವಶನ್ನ ಸಪ್ರೇಟಾಗಿ ಬರೀರಿ. ಏನು, ಎಸ್ ಗಿವ್ಸ್ ಟು ಎಲ್ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ 1 ಅಂತ ಬರಿತೀನಿ. ನೆಕ್ಸ್ಟ್ ಎಸ್ ಗಿವ್ಸ್ ಟು ಎ, ಇವೆರಡೂ ಕೂಡ ಒಂದೇ, ಯಾಕಂದರೆ ಎಸ್ ಗಿವ್ಸ್ ಟು ಎಲ್, ಎಸ್ ಗಿವ್ಸ್ ಟು ಎ ಅಲ್ವಾ, ಇದನ್ನು ಎರಡನ್ನೂ ಸೇರಿಸಿ ಈ ರೀತಿ ಬರೆದಿದ್ದಾರೆ. ಅದನ್ನು ಏನು ಮಾಡಬೇಕು, ನಾವು ಸ್ಪ್ಲಿಟ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಇದಕ್ಕೆ 1 ಅಂತ ಕೊಟ್ಟೆ, ಇದು 2. ನೆಕ್ಸ್ಟ್ ಎಲ್ ಗಿವ್ಸ್ ಟು ಎಸ್ ಎಲ್ ಡ್ಯಾಶ್, ಇದು 3. ನೆಕ್ಸ್ಟ್ ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಲಾನ್, ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಲಾನ್, ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮಾ ಎಸ್ ಎಲ್. ಸೊ ಇದಕ್ಕೆ 4, ಇದಕ್ಕೆ 5, ಅಂದರೆ ಇಲ್ಲಿ 4, 5. ಸೊ ಫಸ್ಟ್ ಏನಾಯಿತು, ಫಸ್ಟ್ ಸ್ಟೆಪ್ಪಲ್ಲಿ ನಂಬರಿಂಗ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಫಾಲೋನ ಕಂಡುಹಿಡಿಬೇಕು. ಸೊ ಫಸ್ಟ್ ಫಾಲೋನ ಹೇಗೆ ಕಂಡುಹಿಡಿಯೋದು, ಫಾಲೋನ ಕೆಳಗಿಂದ ಮೇಲೆ ಕಂಡುಹಿಡಿತಾ ಹೋಗಬೇಕು. ಸೊ ಫಸ್ಟ್ನ ಹೇಗೆ ಕಂಡುಹಿಡಿದು ಕೆಳಗಿಂದ ಮೇಲೆ ಕಂಡುಹಿಡಬೇಕು. ಫಸ್ಟ್ ಆಫ್ ಯಾವುದು, ಎಲ್ ಡ್ಯಾಶ್, ಕೆಳಗಡೆ ಇರೋದು ಯಾವುದು, ಫಸ್ಟು ಎಲ್ ಡ್ಯಾಶ್. ಫಸ್ಟ್ ಆಫ್ ಎಲ್ ಡ್ಯಾಶ್ನ ಕಂಡುಹಿಡಿಯೋದು ಹೇಗೆ, ಎಲ್ ಡ್ಯಾಶ್ ಈಸ್ ಈಕ್ವಲ್ ಟು, ಸೊ ಎಲ್ ಡ್ಯಾಶ್ ಯಾವುದು ಕೊಡ್ತಾ ಇದೆ, ಎಪ್ಸಲಾನ್ಗೆ ಕೊಡ್ತಾ ಇದೆ, ಬೇರೆ ಯಾವುದೂ ಇಲ್ಲ. ಸೊ ಫಸ್ಟ್ ಆಫ್ ಎಲ್ ಡ್ಯಾಶಲ್ಲಿ ಏನಾಗುತ್ತೆ, ಎಪ್ಸಲಾನ್. ಮತ್ತು ಇನ್ನೂ ಒಂದಿದೆ ಪ್ರೊಜೆಕ್ಷನ್, ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮಾ ಎಸ್ ಎಲ್, ಕಾಮಾ ಎಸ್ ಎಲ್, ಈ ಮೂರರಲ್ಲಿ ಫಸ್ಟ್ ಇರೋದು ಯಾವುದು, ಕಾಮಾ. ಸೊ ಕಾಮಾನ ಬರಿತೀನಿ. ಸೊ ಇವೆರಡು ಫಸ್ಟ್ ಆಫ್ ಎಲ್ ಡ್ಯಾಶ್. ನೆಕ್ಸ್ಟ್ ಫಸ್ಟ್ ಆಫ್ ಎಲ್ನ ಬರಿಬೇಕು. ಫಸ್ಟ್ ಆಫ್ ಎಲ್ ಏನು, ಎಲ್ ಗಿವ್ ರೈಸ್ ಟು ಎಸ್ ಸಿ ಎಲ್ ಡ್ಯಾಶ್. ಸೊ ಎಸ್ ಏನು, ಎಸ್ಸು ಒಂದು ಕ್ಯಾಪಿಟಲ್ ಲೆಟ್ರು. ಕ್ಯಾಪಿಟಲ್ ಲೆಟ್ರು ಅಂದರೆ ನಾನ್ ಟರ್ಮಿನಲ್ ಅಂತ ಕರಿತೀವಿ ನಾವು. ಎಸ್ಸನ್ನು ಏನಂತ ಕರಿತೀವಿ, ನಾನ್ ಟರ್ಮಿನಲ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ, ಫಸ್ಟ್ ಆಫ್ ಎಲ್ ಈಸ್ ಈಕ್ವಲ್ ಟು ಫಸ್ಟ್ ಆಫ್ ಎಸ್ ಎಲ್ ಡ್ಯಾಶ್. ಸೊ ಇದೇನಾಗುತ್ತೆ, ಫಸ್ಟ್ ಆಫ್ ಎಸ್ ಆಗುತ್ತೆ. ಫಸ್ಟ್ ಆಫ್ ಎಸ್ ಏನು, ಫಸ್ಟ್ ಆಫ್ ಎಸ್ ಇನ್ನು ನಾವಿನ್ನೂ ಕಂಡುಹಿಡಿದಿಲ್ಲ. ಫಸ್ಟ್ ಏನು ಮಾಡ್ತೀನಿ, ಫಸ್ಟ್ ಆಫ್ ಎಸ್ನ ಕಂಡುಹಿಡಿತೀನಿ. ಫಸ್ಟ್ ಆಫ್ ಎಸ್ ಈಸ್ ಈಕ್ವಲ್ ಟು ಫಸ್ಟ್ ಆಫ್ ಎಸ್ ಇಲ್ಲಿದೆ. ಸೊ ಎಸ್ ಗಿವ್ ರೈಸ್ ಟು ಎಲ್ಲಿದೆ. ಸೊ ಫಸ್ಟ್ ಏನು, ಓಪನ್ ಬ್ರ್ಯಾಕೆಟ್, ಮತ್ತು ಇನ್ನೊಂದು ಯಾವುದು, ಎಸ್ ಗಿವ್ಸ್ ಟು ಎ ಅಂತ ಕೊಟ್ಟಿದ್ದಾರೆ. ಎಸ್ ಗಿವ್ಸ್ ಟು ಎ, ಸ್ಮಾಲ್ ಎ ಕೊಟ್ಟಿದ್ರೆ ಡೈರೆಕ್ಟ್, ಸ್ಮಾಲ್ ಲೆಟ್ರ್ ಏನೇ ಕೊಟ್ಟಿದ್ರು ಡೈರೆಕ್ಟ್ ಬರೀಬೇಕು. ಸೊ ಇವಾಗ ಏನಾಯಿತು, ನಮಗೆ ಫಸ್ಟ್ ಆಫ್ ಎಸ್ ಸಿಕ್ತು. ಸೊ ಫಸ್ಟ್ ಆಫ್ ಎಸ್ಸನ್ನು ಇಲ್ಲಿ ಬರೆಯೋಣ, ಓಪನ್ ಬ್ರ್ಯಾಕೆಟ್ ಕಾಮ ಎ. ಸೊ ನಾವಿವಾಗ ಎಲ್ಲದಕ್ಕೂ ಕೂಡ ಫಸ್ಟ್ನ ಕಂಡುಹಿಡ್ದಾಯಿತು. ಇವಾಗ ಫಾಲೋನ ಕಂಡುಹಿಡಬೇಕು. ನೆಕ್ಸ್ಟ್ ಫಾಲೋ ಆಫ್ ಎಸ್. ಸೊ ಎಸ್ ಗಿವ್ ರೈಸ್ ಟು ಎಲ್ಲಿದೆ, ಫಸ್ಟ್ ನಾವೇನು ಕಂಡುಹಿಡಿಬೇಕು, ಫಾಲೋ ಆಫ್ ಎಸ್, ಎಸ್ ಎಲ್ಲಿದೆ ಅಂತ ನೋಡಬೇಕು. ಫಸ್ಟ್ ಎಸ್ ಇಲ್ಲಿದೆ. ಯಾವುದನ್ನೇ ಒಂದು ನೆನ್ಪಿಟ್ಕೊಳ್ಳಿ, ಫಾಲೋ ಅಲ್ಲಿ ಫಸ್ಟ್ ಲೆಟರ್ ಯಾವುದಿರುತ್ತೆ ಅದಕ್ಕೆ ಫಸ್ಟ್ನೇದು ಫಾಲೋ ಯಾವುದು, ಡಾಲರ್ ಇರುತ್ತೆ. ನೆಕ್ಸ್ಟ್ ಯೂನಿಯನ್ ಫಸ್ಟ್ ಆಫ್ ಎಲ್ ಡ್ಯಾಶ್. ಫಸ್ಟ್ ಆಫ್ ಎಲ್ ಡ್ಯಾಶ್ನ ನಾನು ಏನಕ್ಕೆ ತೊಗೊಂಡೆ ಅಂತಂದರೆ, ನೋಡಿ ಎಸ್ ಇಲ್ಲಿದೆ, ಎಸ್ಸಿನ ಫಾಲೋ ಏನು, ಎಲ್ ಡ್ಯಾಶ್. ಎಲ್ ಡ್ಯಾಶ್ ಯಾವುದು, ಕ್ಯಾಪಿಟಲ್ ಲೆಟರ್ ಅಂದರೆ ನಾನ್ ಟರ್ಮಿನಲ್ನ ನಾವು ಡೈರೆಕ್ಟ್ ಬರೆಯೋಂಗಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಎಲ್ ಡ್ಯಾಶಿನ ಫಸ್ಟನ್ನು ತೊಗೊತೀನಿ. ಎಲ್ ಡ್ಯಾಶ್ನ ಫಸ್ಟ್ ಏನು, ನಾವು ಆಲ್ರೆಡಿ ಕಂಡಿಡ್ತೀವಿ. ಎಲ್ ಡ್ಯಾಶ್ನ ಫಸ್ಟು ಎಪ್ಸಲಾನ್ ಮತ್ತು ಕಾಮ. ಆದರೆ ಇಲ್ಲೇನು ಅಂತಂದರೆ ಫಾಲೋ ಅಲ್ಲಿ ನಾವು ಎಪ್ಸಲಾನ್ನ ಬರೆಯೋಂಗಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಡಾಲರ್ ಹಾಗೆ ಬರೆದಿದ್ದೀನಿ, ಅದ್ರ ಜೊತೆ ಎಪ್ಸಲಾನ್ನ ಬಿಟ್ಟು ಇನ್ನೇನಿದೆ, ಕಾಮ ಇದೆ. ಸೊ ಇವೆರಡನ್ನ, ಈ ಕಾಮ ಅಂದರೆ ಅದನ್ನ ಅಳಿಸ್ತೀನಿ, ಯಾಕಂದರೆ ಒಂಚೂರು ಡಿಫಿಕಲ್ಟ್ ಆಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ. ಸೊ ಕಾಮ, ಡಾಲರ್ ಮತ್ತು ಕಾಮ, ಫಾಲೋ ಆಫ್ ಎಸ್ ಆಯಿತು. ನೆಕ್ಸ್ಟ್ ಫಾಲೋ ಆಫ್ ಎಲ್. ಎಲ್ಲಿದೆ ನೋಡಿ, ಎಲ್ಲಿದೆ, ಇಲ್ಲಿದೆ ಮತ್ತು ಇಲ್ಲಿದೆ. ಸೊ ಫಾಲೋ ಆಫ್ ಎಲ್ ಇದಾದ ತಕ್ಷಣ ನೆಕ್ಸ್ಟ್ ಇರೋವಂಥದ್ದು ಯಾವುದು, ನೆಕ್ಸ್ಟ್ ಇರೋದು ಕ್ಲೋಸ್ಡ್ ಬ್ರ್ಯಾಕೆಟ್. ಸೊ ಕ್ಲೋಸ್ಡ್ ಬ್ರ್ಯಾಕೆಟ್ನ ಒಂದು ಬರಿತೀನಿ. ನೆಕ್ಸ್ಟ್ ಎಲ್ ಇಲ್ಲಿದೆ. ಸೊ ಎಲ್ಲಿದೆ ಅಂದರೆ ಏನಾಗುತ್ತೆ, ಫಾಲೋ ಅಂದರೆ ಮತ್ತೆ ಇಲ್ಲಿಗೆ ಹೋಗುತ್ತೆ, ಎಲ್ ಡ್ಯಾಶ್ಗೆ. ಸೊ ಎಲ್ ಡ್ಯಾಶ್ ಇಲ್ಲಿದೆ, ಮತ್ತೆ ಅದು ಎಲ್ಗೆ ಹೋಗುತ್ತೆ. ಎಲ್ಲಿನ ಫಾಲೋ ಏನೈತೆ, ಇಲ್ಲೇ ಇದೆ. ಸೊ ಏನು ಮಾಡ್ತೀನಿ, ಅಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಏನಾಯಿತು, ಫಾಲೋ ಆಫ್ ಎಲ್ ಕ್ಲೋಸ್ಡ್ ಬ್ರ್ಯಾಕೆಟ್ ಆಯಿತು. ನೆಕ್ಸ್ಟ್ ಫಾಲೋ ಆಫ್ ಎಲ್ ಡ್ಯಾಶ್. ಎಲ್ ಡ್ಯಾಶ್ ಎಲ್ಲಿದೆ, ಎಲ್ ಡ್ಯಾಶ್ ಇಲ್ಲಿದೆ. ಸೊ ಎಲ್ ಡ್ಯಾಶ್ನ ಫಾಲೋ ಏನಾಗುತ್ತೆ, ಫಾಲೋ ಆಫ್ ಫಾಲೋ ಆಫ್ ಎಲ್ ಆಗುತ್ತೆ, ಯಾಕಂದರೆ ಇದು ಇಲ್ಲಿಗೆ ಮತ್ತೆ ಹೋಗ್ತಾ ಇದೆ. ಸೊ ಏನಾಯಿತು,
ಸೇಮ್ ಫಾಲೋ ಆಫ್ ಎಲ್ ಡ್ಯಾಶ್ ಈಸ್ ಈಕ್ವಲ್ ಟು ಬರೀತೀನಿ ಅದನ್ನು ಕೂಡ ಫಾಲೋ ಆಫ್ ಎಲ್ ಡ್ಯಾಶ್ ಈಸ್ ಈಕ್ವಲ್ ಟು ಫಾಲೋ ಆಫ್ ಎಲ್ ವಿಚ್ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಬ್ರ್ಯಾಕೆಟ್. ಇವಾಗ ಫಸ್ಟ್ ಕಂಡಿಡ್ದಾಯಿತು, ಫಾಲೋ ಕಂಡಿಡ್ದಾಯಿತು. ಈಗ ಕೊನೆಯ ಸ್ಟೆಪ್, ನಾಲ್ಕನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಫಸ್ಟ್ ಯಾವ್ದು ಲೆಟರ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಲೆಫ್ಟ್ ಸೈಡಲ್ಲಿ ಬರೀರಿ. ಎಲ್ಲಿ ಎಸ್, ಎಲ್, ಎಲ್ ಡ್ಯಾಶ್ ಕ್ಯಾಪಿಟಲ್ ಲೆಟರ್ಸ್ ಮಾತ್ರ. ಇನ್ನು ಏನೇನು ಉಳಿದಿದೆ ಅದನ್ನೆಲ್ಲ ಮೇಲ್ ಬರೀತಾ ಬನ್ನಿ. ಸೊ ಕ್ಲೋಸ್ಡ್ ಬ್ರ್ಯಾಕೆಟ್, ಓಪನ್ ಬ್ರ್ಯಾಕೆಟ್, ಸ್ಮಾಲ್ ಎ, ಕಾಮ, ಮತ್ತು ಇದರ ಜೊತೆ ಒಂದು ಡಾಲರ್ನು ಕೂಡ ಬರೀಬೇಕು. ಯಾಕಂದರೆ ಡಾಲರ್ನ ನಾನು ಸ್ಟಾರ್ಟಿಂಗಲ್ಲಿ ಫಾಲೋ ಆಫ್ ಸ್ಟಾರ್ಟಿಂಗ್ ಲೆಟರ್ ಏನಾಗಿರುತ್ತೆ, ಡಾಲರ್ ಆಗಿರುತ್ತೆ. ಸೊ ಅದಕ್ಕೆ ಡಾಲರ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇವಾಗ ಈ ಟೇಬಲ್ನ ತುಂಬೋದು ಹೆಂಗೆ, ಸೊ ಕಲರ್ ಚೇಂಜ್ ಮಾಡ್ತೀನಿ. ಸೊ ಟೇಬಲ್ನ ಫಿಲ್ ಮಾಡೋದು ಹೆಂಗೆ ಅಂದರೆ, ಫಸ್ಟ್ನೇದೇನು ಎಸ್ ಇದೆ. ಸೊ ಎಸ್ ಇಲ್ಲಿ ನೋಡಿ, ಎಸ್ ಗಿವ್ ರೈಸ್ ಟು ಮೊದಲನೇ ತೊಗೊಳೋಣ. ಇವಾಗ ಮೊದಲನೇ ಎಸ್ ಗಿವ್ ರೈಸ್ ಟು ಎಲ್, ಈ ರೀತಿ ಇದೆ. ಸೊ ಈ ಎಸ್ಸಿನ ಫಸ್ಟ್ ಏನು ಈ ಈಕ್ವೇಷನಲ್ಲಿ, ಫಸ್ಟ್ ಏನು ಕ್ಲೋಸ್ಡ್ ಬ್ರ್ಯಾಕೆಟ್. ಸೊ ಕ್ಲೋಸ್ಡ್ ಬ್ರ್ಯಾಕೆಟಿಗೆ ಏನು ಬರೀತೀನಿ, ಎಸ್ ಗಿವ್ ರೈಸ್ ಟು ಎಲ್ ಅಂತ ಬರೀತೀನಿ. ನೆಕ್ಸ್ಟ್ ಏನು ಎರಡನೇ ಈಕ್ವೇಷನ್, ಎಸ್ ಗಿವ್ ರೈಸ್ ಟು ಎ ಅಂತ ಇದೆ. ಸೊ ಎಸ್ಸಿನ ಫಸ್ಟ್ ಏನಾಯಿತು, ಇಲ್ಲಿ ಎ ಆಯಿತು. ಸೊ ಡೈರೆಕ್ಟ್ ಇಲ್ಲಿ ಎ ಇದೆ. ಸೊ ಏನು ಬರೀತೀನಿ, ಎಸ್ ಗಿವ್ ರೈಸ್ ಟು ಎ. ನೆಕ್ಸ್ಟ್ ಎರಡಾಯಿತು. ಮೂರನೇದೇನು ಎಲ್ ಗಿವ್ ರೈಸ್ ಟು ಎಸ್ ಎಲ್ ಡ್ಯಾಶ್, ಸೊ ನಾನೇನು ಮಾಡಬೇಕು, ಇದರ ಫಸ್ಟನ್ನು ಕಂಡುಹಿಡಿಬೇಕು. ಈ ಈಕ್ವೇಷನಿನ ಫಸ್ಟ್ ಏನು ಎಸ್ ಇದೆ, ಎಸ್ ಏನು ಒಂದು ಕ್ಯಾಪಿಟಲ್ ಲೆಟ್ರು. ಸೊ ಕ್ಯಾಪಿಟಲ್ ಲೆಟ್ರು ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಹುಡುಕ್ತೀನಿ. ಫಸ್ಟ್ ಆಫ್ ಎಸ್ ಏನಪ್ಪ, ಫಸ್ಟ್ ಆಫ್ ಎಸ್ ಎಲ್ಲಿ ಕಂಡುಹಿಡಿದಿದ್ದೀವಿ, ಇಲ್ಲಿ ಕಂಡುಹಿಡಿದೀವಿ. ಫಸ್ಟ್ ಆಫ್ ಎಸ್ ಏನು, ಕ್ಲೋಸ್ಡ್ ಪ್ಯಾರಂಥಿಸಿಸ್ ಮತ್ತು ಎ, ಅವೆರಡು ಜಾಗಕ್ಕೂ ಇದನ್ನು ಬರಿತೀನಿ. ಎಲ್ ಗಿವ್ ರೈಸ್ ಟು ಎಸ್ ಎಲ್ ಡ್ಯಾಶ್, ಎಲ್ ಗಿವ್ ರೈಸ್ ಟು ಎಸ್ ಎಲ್ ಡ್ಯಾಶ್, ಆಯಿತಾ. ನೆಕ್ಸ್ಟ್ ಏನು ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಲಾನ್. ಸೊ ಮೂರನೇ ಈಕ್ವೇಷನ್ ಆಯಿತು. ನಾಲ್ಕನೇದನ್ನ ನಾವು ಈಗ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಎಪ್ಸಲಾನ್ ಬಂದಾಗ ಏನಾಗುತ್ತೆ ಅಂದರೆ, ಇದೊಂದು ಸ್ಪೆಷಲ್ ಕೇಸ್. ಸೊ ಎಪ್ಸಲಾನ್ನ ಡೈರೆಕ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಈ ಎಪ್ಸಲಾನ್ನ ಬ್ಯಾಕ್ ಟ್ರ್ಯಾಕ್ ಎಲ್ ಡ್ಯಾಶಿಂಗ್ ಮಾಡಿಬಿಟ್ಟು ಇದರ ಫಾಲೋ ಎಲ್ಲಿದೆ ಅಲ್ಲಿಗೆ ಬರಿತೀವಿ. ಫಾಲೋ ಆಫ್ ಎಲ್ ಡ್ಯಾಶ್ ಎಲ್ಲಿದೆ, ಇಲ್ಲಿದೆ. ಫಾಲೋ ಆಫ್ ಎಲ್ ಡ್ಯಾಶ್ ಏನು, ಕ್ಲೋಸ್ಡ್ ಪ್ಯಾರಂಥಿಸಿಸ್, ಅಲ್ಲಿಗೆ ನಾಲ್ಕನೇ ಈಕ್ವೇಷನ್ ಏನು, ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಲಾನ್ ಅಂತ ಬರೀಬೇಕು. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದೇನು, ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮ ಎಸ್ ಎಲ್. ಸೊ ಇದರ ಫಸ್ಟ್ ಏನು, ಎಲ್ ಡ್ಯಾಶ್ನ ಫಸ್ಟ್ ಈ ಈಕ್ವೇಷನ್ನಲ್ಲಿ ಏನು ಬಂತು, ಕಾಮ ಬಂತು. ಸೊ ಕಾಮ ಎಲ್ಲಿದೆ, ಇಲ್ಲಿದೆ. ಸೊ ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮ ಎಸ್ ಎಲ್. ಇಷ್ಟೇ. ಏನು ಮಾಡಬೇಕು, ಫಸ್ಟು ನಂಬರಿಂಗ್ ಮಾಡಬೇಕು, ನೆಕ್ಸ್ಟ್ ಫಸ್ಟ್ನ ಕಂಡುಹಿಡಿಬೇಕು, ಫಾಲೋನ ಕಂಡುಹಿಡಿಬೇಕು, ಟೇಬಲ್ನ ಮಾಡಬೇಕು. ಟೇಬಲ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಪ್ರತಿಯೊಂದು ಈಕ್ವೇಷನ್ನು ಸಪ್ರೇಟಾಗಿ ಬರೀರಿ, ಅದರ ಫಸ್ಟ್ ಏನಿದೆ ಅದರ ಜಾಗಕ್ಕೆ ತುಂಬ್ತಾ ಬರಬೇಕು. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.